ಫ್ರಾನ್ಸ್ನ ರೆಬೆಲ್ ಬ್ಯಾಗಲ್ ಬ್ರ್ಯಾಂಡ್ ಬ್ಯಾಗಲ್ಸ್ಟೈನ್ ಬೆಂಗಳೂರಿಗೆ ಭರ್ಜರಿ ಎಂಟ್ರಿ. 2029ರೊಳಗೆ 100 ಸ್ಟೋರ್ಗಳ ಗುರಿ. ಬೆಂಗಳೂರು, ಜನವರಿ 16. ಫ್ರಾನ್ಸ್ನ ಪ್ರಸಿದ್ಧ ಹಾಗೂ ವಿಭಿನ್ನ ಗುರುತಿನ ಬ್ಯಾಗಲ್ ಬ್ರ್ಯಾಂಡ್ ಬ್ಯಾಗಲ್ಸ್ಟೈನ್ ಬೆಂಗಳೂರು ನಗರದಲ್ಲಿ ತನ್ನ 3ನೇಯ ಭಾರತೀಯ ಔಟ್ಲೆಟ್ ಅನ್ನು ಭರ್ಜರಿಯಾಗಿ ಆರಂಭಿಸಿದೆ. ಈ ಹೊಸ ಸ್ಟೋರ್ ಇಜಿಎಲ್ ಬಿಸಿನೆಸ್ ಪಾರ್ಕ್ನ ಪಿರಮಿಡ್ ಫುಡ್ ಕೋರ್ಟ್ನಲ್ಲಿ ತೆರೆಯಲಾಗಿದೆ. ಇದಕ್ಕೂ ಮೊದಲು 2025ರಲ್ಲಿ ಹೈದರಾಬಾದ್ ಹಾಗೂ ದೆಹಲಿಯಲ್ಲಿ ಬ್ಯಾಗಲ್ಸ್ಟೈನ್ ಯಶಸ್ವಿಯಾಗಿ ಪ್ರವೇಶಿಸಿತ್ತು. 2011ರಲ್ಲಿ ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್ನಲ್ಲಿ ಸ್ಥಾಪನೆಯಾದ ಬ್ಯಾಗಲ್ಸ್ಟೈನ್ ಈಗ ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತನ್ನ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗಲ್ಗಳು, ಪ್ರೀಮಿಯಂ ಕಾಫಿ ಮತ್ತು ವಿನೂತನ ಬ್ರ್ಯಾಂಡ್ ಶೈಲಿಯೊಂದಿಗೆ ಯುವಜನತೆಯನ್ನು ಆಕರ್ಷಿಸುತ್ತಿದೆ. ಸಂಘಟಿತ ಆಹಾರ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರು, ಮುಂಬೈ ಮತ್ತು ದೆಹಲಿ ಎನ್ಸಿಆರ್ ನಂತರ 3ನೇ ಸ್ಥಾನದಲ್ಲಿದ್ದು, ನಗರದಲ್ಲಿ 1,10,000ಕ್ಕೂ ಹೆಚ್ಚು ಫುಡ್ ಔಟ್ಲೆಟ್ಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಕ್ಷೇತ್ರವು ವಾರ್ಷಿಕವಾಗಿ 8ರಿಂದ 13% ಬೆಳವಣಿಗೆಯನ್ನು ಕಾಣುತ್ತಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೂಲದ ಪ್ರಸಿದ್ಧ ಮೈಂಡ್ ರೀಡರ್ ಅಭಿಷೇಕ್ ಮಾಜಿತ್ಯ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಬ್ಯಾಗಲ್ಸ್ಟೈನ್ನ ಸಿಗ್ನೇಚರ್ ಉತ್ಪನ್ನಗಳೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡರು. ಹೊಸ ಔಟ್ಲೆಟ್ನಲ್ಲಿ ಗ್ರಾಹಕರಿಗೆ ಓವನ್ ಫ್ರೆಶ್ ಬ್ಯಾಗಲ್ಗಳು, ರಿಚ್ ಸ್ಪ್ರೆಡ್ಸ್, ಸ್ಟ್ಯಾಕ್ ಮಾಡಿದ ಸ್ಯಾಂಡ್ವಿಚ್ಗಳು, ರುಚಿಕರ ಡೆಸರ್ಟ್ಗಳು ಹಾಗೂ ಆರ್ಟಿಸನಲ್ ಕಾಫಿ ಲಭ್ಯವಿದೆ. ಯುರೋಪಿಯನ್ ಶೈಲಿ ಮತ್ತು ಮೋಜಿನ ಅಂಶಗಳ ಸಂಯೋಜನೆಯೊಂದಿಗೆ ಬ್ಯಾಗಲ್ಸ್ಟೈನ್ ತನ್ನ ಪ್ರಸಿದ್ಧ ಸೀರಿಯಸ್ಲಿ ನಾಟ್ ಸೀರಿಯಸ್ ಬ್ರ್ಯಾಂಡ್ ಆತ್ಮವನ್ನು ಇಲ್ಲಿ ಪ್ರದರ್ಶಿಸಿದೆ. ಭಾರತದಲ್ಲಿ ಕೆಫೆ ಮತ್ತು ಬ್ಯಾಗಲ್ ಸಂಸ್ಕೃತಿಯ ವೇಗವಾದ ಬೆಳವಣಿಗೆ. ಭಾರತದಲ್ಲಿ ಯುವಜನತೆ ಸಾಂಪ್ರದಾಯಿಕ ಆಹಾರದಿಂದ ನಿಧಾನವಾಗಿ ಪಾಶ್ಚಾತ್ಯ ಕೆಫೆ ಸಂಸ್ಕೃತಿಯತ್ತ ಮುಖ ಮಾಡುತ್ತಿದೆ. ದೇಶದ ಕೆಫೆ ಮಾರುಕಟ್ಟೆ ವಾರ್ಷಿಕವಾಗಿ 15ರಿಂದ 20% ಬೆಳವಣಿಗೆಯನ್ನು ದಾಖಲಿಸುತ್ತಿದ್ದು, ಅನುಭವಾಧಾರಿತ ಡೈನಿಂಗ್ನಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಬ್ಯಾಗಲ್ಸ್ಟೈನ್ 2029ರೊಳಗೆ ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಸೇರಿದಂತೆ ದೇಶಾದ್ಯಂತ 100 ಸ್ಟೋರ್ಗಳನ್ನು ಆರಂಭಿಸುವ ಗುರಿ ಹೊಂದಿದೆ. ಬೆಂಗಳೂರು ಇವತ್ತು ಬೆಂಗಳೂರದ ಫಸ್ಟ್ ಔಟ್ಲೆಟ್ ಬೇಗಲ್ಸ್ಟೈನ್ ಅನ್ನೋದು ಎಂಬಸಿ ಗಾಲ್ಫ್ ಲಿಂಕ್ಸ್ ಪಿರಮಿಡ್ ಫುಡ್ ಕೋರ್ಟ್ ಆಚೆಗಡೆ ಹೈ ಸ್ಟ್ರೀಟಲ್ಲಿ ಓಪನ್ ಆಗ್ತಿದೆ. ಬೆಂಗಳೂರಿಗೆ ಇಂಥ ಔಟ್ಲೆಟ್ ಬರೋದಕ್ಕೆ ಫ್ರಾನ್ಸಿಂದ ಬೆಂಗಳೂರಲ್ಲಿ ಓಪನ್ ಮಾಡೋದು ಖುಷಿ ತುಂಬ ಇದೆ. ಸೊ ಸೆಕೆಂಡ್ ಔಟ್ಲೆಟ್ಟು ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಕೋರ್ಮಂಗ್ಲದಲ್ಲಿ. ಅದು 25ಗೆ ಲಾಂಚ್ ಮಾಡ್ತೀವಿ. ಖಂಡಿತ ಬೆಂಗಳೂರ ಪಬ್ಲಿಕ್ಕು ಬನ್ನಿ, ಸಹಕಾರ ಕೊಡಿ ಆ್ಯಂಡ್ ಎಂಜಾಯ್ ಅವರ್ ಬೇಗಲ್ಸ್. ಸರ್, ಸ್ಪೆಸಿಫಿಕ್ಕಾಗಿ ಈ ಲೊಕೇಶನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಫಸ್ಟ್ ಇದನ್ನು ಶುರು ಮಾಡೋದಕ್ಕೆ? ನಮ್ಮ ಉದ್ದೇಶ ಬೆಂಗಳೂರಲ್ಲಿ ಟೆಕ್ ಪಾರ್ಕ್ ಬರೋ ರೀಸನ್ ಏನಿತ್ತು ಅಂದರೆ,
ಈ ಬೇಗಲ್ಸ್ ಎಲ್ಲ ತಿನ್ನೋದು ಇವಾಗಿರೋ ಜನ್ರೇಷನ್ನು. ಏನು ಇವಾಗಿರೋ ಜನ್ರೇಷನ್ ಎಲ್ಲ ನಿಮಗೆ ಮೇಜರ್ ಸಿಗೋದು ಟೆಕ್ ಪಾರ್ಕ್ ಒಳಗಡೆ. ಟೆಕ್ ಪಾರ್ಕ್ ಒಳಗಡೆ ಇರೋದು ಹಳೆ ಕಾಲದ ಜನ್ರೇಷನು ಇದೆ, ಹೊಸ ಕಾಲದ ಜನ್ರೇಷನು ಇದೆ. ಓಲ್ಡರ್ ಜನ್ರೇಷನ್ಗೆ ಹೊಸ ಜನ್ರೇಷನಿಂದ ಹೆಲ್ದಿ ಬೇಗಲ್ಗೆ ಇನ್ಸ್ಪಿರೇಷನ್ ಸಿಗಲಿ ಅಂತ ನಾವು ಟೆಕ್ ಪಾರ್ಕಲ್ಲಿ ಮಾಡಿದ್ವಿ. ಇಲ್ಲಿಂದ ನಾವು ಆಚೆ ಹೋಗ್ತೀವಿ, ಹೈ ಸ್ಟ್ರೀಟ್ಸ್ಗೆ ಬರ್ತೀವಿ. ಸರ್, ನಾನು ರವೀಶ್ ಅಂತ. ಐ ಆಮ್ ದ ಏರಿಯಾ ಡೆವಲಪರ್ ಫಾರ್ ದ ಬ್ರ್ಯಾಂಡ್ ಬೇಗಲ್ ಸ್ಟೇನ್ ಇನ್ ಬೆಂಗಳೂರು. ಎಂಟೈರ್ ಕರ್ನಾಟಕ ನಮ್ಮ ಅಂಡರ್ ಬರುತ್ತೆ. ಸೊ ಐ ವಿಲ್ ಬಿ ದಿ ಪರ್ಸನ್ ವಿಲ್ ಬಿ ಟೇಕಿಂಗ್ ಓವರ್ ಬೇಗಲ್ ಸ್ಟೇನ್ ಎಂಟೈರ್ ಕರ್ನಾಟಕ ಸ್ಟೇಟ್.